ಇದು ಗೊತ್ತಾಗತ್ತೆ ಅಂದ್ರೆ ಅವ್ರ ಸ್ವಲ್ಪ ಮಾಹಿತಿ ಕೇಳೋಣ ಅಂತ ಹೇಳಿ ಬಂದ್ರೆ ಅದಕ್ಕೆ ಅವ್ರು ಕರ್ಕೊಂಡು ನನಗೇನು ಗೊತ್ತಾಗೋಲ್ರಿ, ಯಾರು ಎಲ್ಲಿಂದ ಕೇಳೋಲ್ರಿ. ಈಗ ಹೋಗಿ ಬಿಟ್ಟಿದ್ರು ಹೊಳ್ಳಿ ಬರಾದ್ರೆ ರಾತ್ರಿ ಸಂಜಿನಾಗ ಫೋನ್ ಹಚ್ಚಿದ್ರು ಜಬಲ್ಪುರ್ ಅಂತ ಕದೇವು ಎಲ್ಲಾರು ಅವ್ರ ಹೋಗ್ಯಾರ್ರಿ. ತಮ್ಮರು ಹೋಗಿದಲ್ರಿ ಅವ್ರ ಹಳೆ ಹೋಗ್ಯಾನ, ಅವ್ರು ಗೌಡ್ರು ಹೋಗಿದಾರೆ, ಇವರು ಗುಂತ್ಯಾಗೊಬ್ರು ಹೋಗ್ಯಾರ. ಬಿಡಪ್ಪ ನೀನು ಬರ್ತೀವ ಫೋನ್ ಹಚ್ಚಾರ. ತಮ್ಮ ಕುಟುಂಬ ಸ್ವಲ್ಪ ದುರ್ಮರಣ ಆಗೈತಿ. ಏನು ಹೆಂಗ್ರಿ ನಿಮ್ಗೆ ಸುದ್ದಿ ಆಗ್ಬಿಟ್ಟಿತ್ತು? ನಮಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ದಿಂದ ಫೋನ್ ಬಂದಿತ್ತು ರೀ. ತಮ್ಮ ಹೋದ ಆದರೆ ಏನು ಬರೀ ಸೀರಿಯಸ್ ಐತಿ, ಆಕ್ಸಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿದ್ರು. ಈಗ ಭಾಳ ಇಂಜೋರ್ ಆಗಿದಾರು, ಏನು ಹೇಳೋದು ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು. ಈಗ ಎಕ್ಸ್ಪೈರ್ಡ್ ಆಗ್ಯಾರಂತ ಈಗ ಇದು ಮಾಡತ್ತಾರೆ. 7 ಮಂದಿ ಹೋಗಿದ್ದಾರೆ, ಅದ್ರಾಗ 6 ಮಂದಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಅದ್ರಾಗ ನನ್ನ ತಮ್ಮ ಒಬ್ಬವ, ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ, ಇಬ್ಬರು ಆಗೈತ್ರಿ. ಜಬಲ್ಪುರ ಏನೋ ಆಗೈತೆ ಅಂತ ಹೇಳಿ ಸುದ್ದಿ ಬಂತ್ರಿ. ನಿನ್ನೆ ಕಾಲ್ ಮಾಡಿದ್ರಿ? ನೀನು ಕಾಲ್ ಮಾಡಿದ್ದಾರೆ, ರಾತ್ರಿ ಕಾಲ್ ಮಾಡಿದ್ರು, ಮಾತಾಡಿದಾರು. ನಾಳೆ ಅಥವಾ ನಾಳೆ ರಾತ್ರಿ ಇಲ್ಲ ನಾಡ್ದು ಬೆಳಗ್ಗೆ ಬರ್ತೇವೆ ಅಂತ ಹೇಳಿದಾರೆ. ನಾವು ರೊಕ್ಕ ಹಾಕ್ಬೇಕ್ರಿ. ಸಣ್ಣಾಗಿರ್ತಾಗಿಂದ ಹಂಗೆ ಹಿಡಿದು ಜೋಪಾನ ಮಾಡ್ಕೊಂಡು ಬಂದಿದ್ದೀವಿ. ಅಪ್ಪ ಅದು ಯಾರು ಇದ್ರಿಗಿಲ್ರಿ, ಮಮ್ಮಿ ಒಬ್ಬಾಕೆನ. 3 ಮಂದಿ ತಮ್ಮಗಳು ನನಗೆ, 3 ಮಂದಿ ತಮ್ಮಗಳನ್ನ ಹಂಗೆ ಹಿಡಿದು ಜೋಪಾನ ಮಾಡಿದ್ದೀವಿ. ದೊಡ್ಡವ್ರಿ KSRTC ಒಳಗದಾನ್ರಿ. ಅವರು KSRTC ಶಿವಮೊಗ್ಗ ಡಿಪೋಕ್ ಅದಾನ್ರಿಪ್ಪ, ಅವು KSRTC ಒಳಗದಾನ್ರಿ. ಅದ್ರ ತಮ್ಮನ ಹೆಂಡತಿ ತಮ್ಮರಿ ಅವ ಇಬ್ರು ಕೂಡ ಹೋಗಿದ್ದ. ಅವ್ನು ರಜದ ಮೇಲೆ ಬಂದಿದ್ದ. ಎಲ್ಲ ನಮ್ಮ ರಿಲೇಷನ್ದವ್ರಾಗ ಹೋಗಿದ್ರಿ ಎಲ್ಲಾರು. ಸುದ್ದಿ ಬಂದಿದ್ದು ನಿಜ ರೀ. ನಮ್ಮ ಎಲ್ಲ 6 ಜನ ನಮ್ಮ ಸಮಾಜ ಬಾಂಧವರನ್ನ ರೀ, ಎಲ್ಲರೂ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಹೋಗಿದ್ರು. ಆದ್ರೆ ಏನ ವಿಧಿ ಆಟ ಯಾರ ಕೈಯಾಗಿಂದಲ್ಲ. ಆದ್ರೂ ನಿನ್ನೆ ಬೆಳಗ್ಗೆ ಸಡನ್ ಆಗಿ ಗುಮ್ತಿ ಅವರಿಗೆ ಫೋನ್ ಬಂತು, ಈ ರೀತಿ ಆಗೈತಿ ಅಂತ ಹೇಳ್ಯಾರ. ಅವರಿಂದ ನಮಗೆ ಈ ಸುದ್ದಿ ಬಂತು. ನಾವು ಸಮಾಜ ಹಿರಿಯರು ಎಲ್ಲರೂ ಸೇರಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರ ಮಾಡಲಾಗಿ ಅದು ಕನ್ಫರ್ಮ್ ಆಯಿತು. ಈ ಏನು ದುರ್ಘಟನೆಯೊಳಗೆ ಮರಣವನ್ನು ಹೊಂದ್ಯಾರು ಅವ್ರ ಕುಟುಂಬಕ್ಕೆ ತಡೆದುಕೊಳ್ಳುವಂಥ ಶಕ್ತಿ ಭಗವಂತ ನೀಡಲಿ. ಮತ್ತು ಇವರಿಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಸಹಿತ ಅರ್ಪಿಸ್ತೀವಿ. ಆದ್ರೆ ಇದ್ರೊಳಗೆ ನಮ್ಮ ಸಮಾಜ ಬಾಂಧವರು ಬಡ ಕುಟುಂಬದವರು, ಅದಕ್ಕೆ ಸರ್ಕಾರ ಇದ್ದಿದ್ದ ಹೆಚ್ಚಿನ ಒಂದು ಆ ಕುಟುಂಬಗಳಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ನಾ ಕೈ ಮುಗಿದು ಕೇಳ್ಕೊತೀನಿ. ಸ್ಥಳೀಯ ಸಚಿವರೊಬ್ರು ಈಗ ನಾವು ಭೇಟಿಯಾಗವ್ರಿ. ಆದ್ರೂ ಅವ್ರಿಗೂ ಎಲ್ಲ ಗೊತ್ತಾಗಿದೆ. ನಮ್ಮ ಸಮಾಜದ ಬಗ್ಗೆ ಅವು ಶಾಸಕರಿಗೆ ಅಥವಾ ಸಚಿವರಿಗೆ ಐತಿ ಬಹಳ ಏನೈತ್ರಿ ಅಭಿಮಾನ ಐತಿ. ಅವರು ನಾವು ಹೇಳದೇ ಇದ್ರೆ ಇನ್ನೂ ಅಪ್ರೋಚ್ ಆಗಿದ್ವು, ಆದ್ರೂ ಅವ್ರ ಕೆಲಸವನ್ನ ಪ್ರೊಸೆಸ್ ಮಾಡ್ಯಾರ. ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. TV ಬುದ್ಗಾಪುರ ಹೊತ್ತೇವ್ರಿ. ನಾ ಈ ಸಮಾಜದ ಅಧ್ಯಕ್ಷ.